ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದಿಯರ್ ಕ್ರಿಯೇಷನ್ಸ್. ಇವತ್ತೊಂದು ಫಂಕ್ಷನ್ ಇತ್ತು, ಅಲ್ಲಿಗೆ ಹೋಗಬೇಕಿತ್ತು. ಬೆಳಗ್ಗೆನೇ ಎದ್ದು ನಾರ್ಮಲ್ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಳ್ತಿದ್ದೆ. ಹಾಗೆಯೇ ಬಾದಾಮಿ ರಾತ್ರಿನೇ ನೆನೆಹಾಕಿಟ್ಟಿರ್ತೀನಿ, ಅದನ್ನ ತೆಗೆದಿಟ್ಟು ಅದರ ನೀರನ್ನ ಕುಡಿತೀನಿ ನಾನು ಬೆಳಗ್ಗೆ ಟೈಮ್. ಹಾಗಾಗಿ ಸ್ವಲ್ಪ ಬಿಸಿನೀರನ್ನ ಕಾಯಿಸ್ಕೋಬೇಕಿತ್ತು. ಹಾಗೆ ಬಾದಾಮಿನ ಸುಲ್ಕೊಡ್ತಿದ್ದೆ ಫಸ್ಟು. ಹಾಗೆ ಬಿಸಿನೀರು ಕಾಯಿಸ್ಕೊಳ್ತೀನಲ್ಲ, ಅದ್ರ ಜೊತೆಗೆ ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಳ್ತೀನಿ ಬೆಳಗ್ಗೆ ಟೈಮ್ ಕುಡಿಯೋದಕ್ಕೆ. ಹೆಲ್ತಿಗೆ ಒಳ್ಳೆಯದು ಅಂತಾರೆ, ಹಾಗಾಗಿ ನಾನು ಕೂಡ ರೂಢಿ ಮಾಡ್ಕೊಳ್ತಿದ್ದೀನಿ. ಈಗ ಸ್ಟಾರ್ಟ್ ಮಾಡಿದ್ದೀನಿ. ಫಸ್ಟು ಹಾಗೆಯೇ ಬಿಸಿನೀರನ್ನ ಕುಡಿತಿದ್ದೆ, ಈಗ ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಳ್ತೀನಿ. ಸ್ವಲ್ಪನೇ ಹಾಕ್ಕೊಳ್ತೀನಿ, ಜಾಸ್ತಿ ಹಾಕ್ಕೊಳ್ಳೋದಿಲ್ಲ. ಹಾಗೆ ಅದರೊಳಗೆ ಬಿಸಿನೀರು ಹಾಕಿ ಅದನ್ನ ಮಿಕ್ಸ್ ಮಾಡಿ ಬೆಳಗ್ಗೆ ಟೈಮ್ ನಾನು ಕುಡಿತೀನಿ. ಅದನ್ನು ಕುಡಿದೆ ನಾನು ಆಮೇಲೆ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಅದನ್ನ ಕುಡಿದ್ಬಿಟ್ಟು ಸ್ವಲ್ಪ ಬಾದಾಮಿ ಕೂಡ ತಿನ್ಕೊಳ್ತೀನಿ. ಹಾಗೆಯೇ ಬಾದಾಮಿ ದ್ರಾಕ್ಷಿನ ನೈಟೇ ಹಾಕಿರ್ತೀನಿ. ಆನಂತರ ಸ್ವಲ್ಪ ಹೊರಗಡೆ ಗಿಡಗಳೆಲ್ಲ ಒಣಗೋಗಿದ್ದು ನೀರು ಹಾಕೋಣ ಅಂತ ನೀರನ್ನ ಹಾಕ್ತಿದ್ದೆ. ಇದರಲ್ಲಿ ತುಂಬ ಫ್ಲವರ್ಸ್ ಎಲ್ಲ ಅರಳಿತ್ತು, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗೆ ಮೇಲೆ ಕೂಡ ಹ್ಯಾಂಗಿಂಗ್ ಪಾಟ್ನ ತರಿಸಿದ್ದೆ, ಅದನ್ನು ಕೂಡ ಹ್ಯಾಂಗಿಂಗ್ ಮಾಡಿದ್ದೀನಿ. ಕೆಳಗಡೆ ಎರಡೆರಡು ಹಾಕಿದ್ದೀನಿ, ಮೇಲ್ಗಡೆ ಇನ್ನೊಂದು ದಿನ ವೀಡಿಯೋ ಮಾಡಿ ಹಾಕ್ತೀನಿ. ಇದು ಮೇಲೆ ಕೆಳಗಡೆ ಬಾಗ್ಲಲ್ಲಿ ಎಂಟ್ರೆನ್ಸಲ್ಲಿ ನಾನು 2 ಪಾಟ್ನ ಇಟ್ಟು ಅದರಲ್ಲಿ ಗಿಡ ಕೂಡ ಹಾಕಿದ್ದೀನಿ. ಇದು ನಾನೇ ಮಾಡಿದ್ದು ಪಾಟು, ಅದನ್ನ ವೀಡಿಯೋ ಕೂಡ ಹಾಕಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಹಾಗೆ ಎಲ್ಲ ಗಿಡಗಳಿಗೂ ನೀರು ಹಾಕಿ ಕೆಳಗಡೆ ಫ್ಲೋರಲ್ಲಿ, ಆನಂತರ ಮೇಲ್ಗಡೆ ಸ್ವಲ್ಪ ಟೈಮ್ ಸಿಕ್ಕಿದಾಗ ಲಾಸ್ಟಿಗೆ ಹಾಕೋಣ ಅಂದ್ಕೊಂಡೆ. ಇಲ್ಲಿ ಚಿಕ್ಕ ಚಿಕ್ಕದು ಮುಂದ್ಗಡೆ ಎಲ್ಲ ಇಟ್ಟಿದ್ದೆ ಗಿಡಗಳು, ಪ್ಲಾಂಟ್ಸ್, ಅದಕ್ಕೆಲ್ಲ ಸ್ವಲ್ಪ ನೀರು ಹಾಕಿ. ಎಲೆ ಬಳ್ಳಿ ಕೂಡ ತುಂಬ ಚೆನ್ನಾಗಿತ್ತು, ವಾಟರಲ್ಲಿ ಇಟ್ಟಿರೋದು ಮನೆ ಒಳಗೆ. ಇದು ಹಾಗೆ ಮುಂದ್ಗಡೆ ಎಂಟ್ರೆನ್ಸಲ್ಲಿ ಇಟ್ಟಿರೋವಂಥ ಪಾಟು. ಅದಕ್ಕೂ ತುಂಬ ದಿನ ಆಗಿತ್ತು ನೀರು ಹಾಕಿ, 1 ವಾರದ ಮೇಲೇ ಕೆಲಸ ಜಾಸ್ತಿ ಇತ್ತು ಅಂತ. ಇದನ್ನು ವಿಶಾಲ್ ಮಾರ್ಟಲ್ಲಿ ತರಿಸಿದ್ದೆ ಈರುಳ್ಳಿ ಹಾಕೋದಕ್ಕೆ ಅಂತ. ಇದು ಕ್ಯಾಪ್ ಕೂಡ ಇತ್ತು, ಅದು ಬೇಕು ಅಂದರೆ ಹಾಕ್ಬೋದು, ಇಲ್ಲ ತೆಗೆದು ಕೂಡ ಇಟ್ಕೋಬೋದು. ಈರುಳ್ಳಿ ಹಾಕಿನಲ್ಲಿ ಇಟ್ಟೋದಕ್ಕೆ ಚೆನ್ನಾಗಿರುತ್ತೆ ಅಂತ ತಗೊಂಡೆ. ಅದು 199ಗೆ ಆಫರ್ ಇತ್ತು ಅವತ್ತು ಹೋಗಿದ್ದಕ್ಕೆ, ಅದು ತೊಗೊಂಡು ಬಂದೆ. ತುಂಬ ಐಟಮ್ಸ್ ತಂದೆ, ಆದರೂ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಹಾಗೆ ಬೆಳಗ್ಗೆ ತಿಂಡಿ ಮಾಡೋಣ ಅಂದ್ಕೊಂಡು, ಜಾಸ್ತಿ ಜನ ಇರಲಿಲ್ಲ, ಇಬ್ಬರೇ ಇದ್ದು. ಹಾಗಾಗಿ ಬೇಗ ಹೊರಡಬೇಕಿತ್ತು ಅಂತ ಪುಳಿಯೋಗರೆ ಮಾಡೋಣ ಅಂದ್ಕೊಂಡು ಅನ್ನಕ್ಕೆ ಇಡ್ತಾಯಿದ್ದೆ. ಆನಂತರ ಪುಳಿಯೋಗರೆ ಕೂಡ ರೆಡಿ ಮಾಡ್ಕೊಳ್ಳೋಕ್ಕೆ ಪ್ರಿಪೇರ್ ಮಾಡ್ತಾಯಿದ್ದೆ. ಪಾಪು ನಾಮಕರಣ ಇದೆ, ಅಂದರೆ ನನ್ನ ಹಸ್ಬೆಂಡ್ ಅತ್ತೆ ಮಗನ ಪಾಪು. ಅದು ಇನ್ನೇನು ಹೊರಟು ಈಗ ತಿಂಡಿ ಎಲ್ಲ ತಿಂದ್ಕೊಂಡು ಇಲ್ಲಿ ಹೊಲ್ದ ಹತ್ರ ಬಂದು ಸ್ವಲ್ಪ ಕೆಲಸ ಇತ್ತು ಅಂತ ಅಲ್ಲಿ ಗಾಡಿ ನಿಲ್ಲಿಸಿದ್ರು. ಇನ್ನೇನು ಹೊರಡಬೇಕು ಈಗ, ಅಲ್ಲೇ ನಾವು ಹೋಗೋ ದಾರಿಲಿ. ನಾನು ಯಾವ ರೀತಿ ರೆಡಿಯಾಗಿದ್ದೀನಿ ಅಂತ ನೋಡ್ಕೋಬೋದು ನೀವು. ನಮ್ಮ ಅಮ್ಮನೇ ಸ್ಟಿಚ್ ಮಾಡಿರೋವಂಥ ಬ್ಲೌಸ್ ಇದು ಬೇರೆದು ಬ್ಲೌಸು. ಇದು ಸ್ಯಾರಿ ಬ್ಲೌಸ್ನ ಸ್ಟಿಚ್ ಮಾಡಿಸಿರಲಿಲ್ಲ, ಹಾಗಾಗಿ ಅದೇ ಮ್ಯಾಚ್ ಆಗುತ್ತೆ ಅಂತ ಹಾಕ್ಕೊಂಡಿದ್ದೆ. ಪ್ರತಿ ಬ್ಲೌಸ್ದು ಮತ್ತು ಡ್ರೆಸ್ ಸ್ಟಿಚ್ ಎಲ್ಲ ಅಮ್ಮನೇ ಮಾಡೋದು. ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ತಾರೆ ನನಗೆ. ನಾನು ಯಾವ ಥರ ಡಿಸೈನ್ ಬೇಕು ಅಂತೀನೋ ಅದೇ ಥರ ಮಾಡಿಕೊಡ್ತಾರೆ. ಇವಳೇ ಬೇಬಿ, ಇವಳದೇ ಇವತ್ತು ಬರ್ಡೇ ಇರೋದು. ಗುಣಶ್ರೀ ಅಂತ ಇವಳ ಹೆಸರು. ಅವರಿಗೆ ಫ್ರಾಕ್ ಹಾಕಿ ಏನಾದ್ರು ಫಂಕ್ಷನ್ ಮಾಡಿದರೆ ಇರಿಟೇಟ್ ಆಗ್ತಿರುತ್ತೆ, ಹಾಗಾಗಿ ಸ್ವಲ್ಪ ಅಳ್ತಿದ್ಲು ಅವಳು ಕೂಡ. ಏರ್ಬಣ್ಣೆಲ್ಲ ಕಿತ್ತೆಸಿತಿದ್ದಾಳೆ. ಇಲ್ಲಿ ಡೆಕೋರ್ ಕೂಡ ಮಾಡಿದ್ದಾರೆ, ಆದರೂ ವಿಡಿಯೋ ಕೂಡ ಸ್ವಲ್ಪ ಮಾಡಿಕೊಂಡೆ ನಾನು. ತುಂಬ ಚೆನ್ನಾಗಿ ಡೆಕೋರ್ ಮಾಡಿದರು. ಹಾಗೆ ಫೋಟೋಶೂಟ್ ಕೂಡ ಮಾಡ್ತಾಯಿದ್ರು ಪಕ್ಕದಲ್ಲಿ. ಪಾಪುನ ಕರ್ಕೊಂಡಿದ್ದು ಪಾಪು ಅವರ ಅಮ್ಮ, ಹಾಗೆ ಅವ್ರ ಪಪ್ಪ ಕೂಡ ಅಲ್ಲಿ ಪಾಪುನ ಎತ್ಕೊಂಡಿದ್ದಾರೆ. ಇದೇ ರೀತಿ ಫುಲ್ ಫಂಕ್ಷನ್ ಮುಗ್ದೆ ಹೋಗಕ್ಕೆ ಬಂದೇ ಬಿಡ್ತು. ಹಾಗೆ ಪಾಪುಗೆ ಚಿಕ್ಕ ಗಿಫ್ಟ್ ಕೂಡ ತಂದಿದ್ದು, ತುಂಬ ಹತ್ರದ ರಿಲೇಟಿವ್ ಅಲ್ವಾ, ಹಾಗಾಗಿ ಪಾಪುಗೆ ಒಂದು ರಿಂಗ್ ತಗೊಂಡು ಹೋಗಿದ್ದು. ಆ ರಿಂಗ್ ಹಾಕೋದನ್ನ ಆಮೇಲೆ ಹಾಕ್ತೀನಿ ನಾನು ವೀಡಿಯೋನ.
ಚೆನ್ನಾಗಿ ಫೋಟೋಶೂಟ್ ಕೂಡ ಮಾಡ್ತಾಯಿದ್ರು, ಕೂತ್ಕೊಂಡು ನೋಡ್ತಾ ಇದ್ವಿ ನಾವು ಕೂಡ. ಎಲ್ಲರೂ ಬಂದಿದ್ದರು, ಫ್ಯಾಮಿಲಿಯವರೆಲ್ಲ. ಎಲ್ಲರ ಜೊತೆ ಮಾತಾಡಿಕೊಂಡು ಅವ್ರದ್ದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ತುಂಬ ಜನ ಇರ್ತಾರೆ, ನಾನು ವೀಡಿಯೋ ಮಾಡ್ತೀನಿ ಅಂತ ಯಾರಿಗೂ ಗೊತ್ತಿಲ್ಲ. ರಿಲೇಟಿವ್ಸ್ ಎಲ್ಲ ಆಮೇಲೆ ಹಾಗೆ ನೋಡ್ತಾರೆ, ಹಳ್ಳಿಯವರಾಗಿರೋದ್ರಿಂದ ಹಾಗೆ ಮುಖ ನೋಡ್ತಾ ಇರ್ತಾರೆ. ಅದಕ್ಕಾಗಿ ಬರೀ ಫಂಕ್ಷನ್ನು ನಡೀತಾ ಇರೋದು ಮಾತ್ರ ಮಾಡಿಕೊಂಡೆ, ಜನಗಳದ್ದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಕೇಕ್ ಕಟಿಂಗ್ ಮಾಡೋ ಟೈಮ್ ಬಂತು. ಇನ್ನೇನು ಕೇಕ್ ಕಟಿಂಗ್ ಸ್ಟಾರ್ಟ್ ಆಗುತ್ತೆ ಈಗ. ಇದೇನು ಫಂಕ್ಷನ್ ಮುಗಿದ್ಮೇಲೆ ಅಮ್ಮನ ಮನೆಗೆ ಹೋಗಬೇಕು. ಒಂದು ಸಂಜೆ ಫಂಕ್ಷನ್ ಮುಗಿಸ್ಕೊಂಡು ಹೋಗೋ ಅಷ್ಟರಲ್ಲಿ ನೈಟ್ ಆಗಿರುತ್ತೆ. ಅಲ್ಲಿ ಹೋದ್ಮೇಲೆ ಕೂಡ ಇದೇನು ಬ್ಲಾಸ್ಟರ್ನ ಹೊಡಿತಿದ್ದಾರೆ. ಇನ್ನೇನು ಎಲ್ಲ ಮುಗ್ದೇ ಹೋಯಿತು ಫಂಕ್ಷನ್ ಎಲ್ಲ. ಈಗ ಫೋಟೋಶೂಟ್ ಮಾಡ್ತಾಯಿದ್ರು, ಹಾಗೆ ಫ್ಯಾಮಿಲಿಯವರೆಲ್ಲ ಫೋಟೋಗೆ ಬರ್ತಾಯಿದ್ರು. ಇವರು ನಮ್ಮ ಅತ್ತೆ ಮತ್ತು ನಮ್ಮ ಅಮ್ಮ, ಪಾಪುನ ಎತ್ಕೊಂಡಿದ್ದಾರಲ್ಲ ಅವರು ನಮ್ಮಮ್ಮ. ಅವಳು ದಿಯಾ ನನ್ನ ಮಗಳು ಮಲಗಿದ್ಲು. ಈಗ ಫೋಟೋಗೆ ಅಂತ ಕರ್ಕೊಂಡೋಗುವಾಗ ಎಬ್ರಿಸ್ಕೊಂಡು ಕರ್ಕೊಂಡೋದ್ರು. ಹಾಗಾಗಿ ಅವಳಿಗೆ ಇನ್ನೂ ನಿದ್ದೆಗಣ್ಣಲ್ಲೇ ಇದ್ದಾಳೆ. ಇವರು ನಮ್ಮ ಫ್ಯಾಮಿಲಿಯವರೇ, ಅಂದರೆ ರಿಲೇಟಿವ್ಸು. ಪಾಪು ತುಂಬ ಗಲಾಟೆ ಮಾಡ್ತಿದ್ದಾಳೆ, ಅವಳಿಗೂ ಕೂಡ ನಿದ್ದೆ ಬಂದಿದೆ. ನಮ್ಮ ಅತ್ತೆ ಮತ್ತು ನಾನು, ಹಸ್ಬೆಂಡ್, ಪಾಪು 3-4 ಜನನೂ ಕೂಡ ಫೋಟೋಗೆ ಹೋಗ್ತಿದ್ದು. ಹಾಗೆ ರಿಂಗ್ ಹಾಕಿ ಫೋಟೋ ಕೂಡ ತೆಗೆಸ್ಕೊಂಡ್ಬಂದು ಒಂದು. ನಮ್ಮ ಹಸ್ಬೆಂಡ್ನ ಯಾವತ್ತೂ ಪರಿಚಯ ಮಾಡಿಕೊಟ್ಟಿಲ್ಲ, ಅವರು ವೀಡಿಯೋಗೆಲ್ಲ ಬರೋದಿಲ್ಲ. ಹಾಗಾಗಿ ಹೀಗೇ ನೋಡ್ಕೊಳ್ಳಿ, ಅವರೇ ಆಲ್ಮೇಲೆ ಇರೋದ್ರಿಂದ ಅವರು ತುಂಬ ಸ್ಟ್ರಿಕ್ಟಾಗೇ ಇರ್ತಾರೆ. ಫೋಟೋ ವೀಡಿಯೋಸ್ ಎಲ್ಲ ನನಗೆ ಮಾಡೋಕ್ಕೆ ಬಿಟ್ಟಿರೋದೇ ಹೆಚ್ಚು, ಬೇಡ ಅಂತಲೇ ಹೇಳ್ತಾರೆ. ಆದರೂ ನಾನು ಬರೋದಿಲ್ಲ, ಹಾಗೆ ಮನೇಲಿ ಅಥವಾ ಕುಚ್ಚು ವೀಡಿಯೋಸ್ ಮಾಡ್ಕೊಂಡಿರ್ತೀನಿ ಅನ್ನೋದಿಗೆ ಬಿಟ್ಟಿದ್ದಾರೆ. ಹಾಗೆ ಅಮ್ಮನ ಮನೆಗೆ ಬಂದು ನೈಟ್ ತುಂಬ ಲೇಟಾಗಿತ್ತು, ಹಾಗಾಗಿ ವೀಡಿಯೋ ಮಾಡಲಿಲ್ಲ. ಮಾರ್ನಿಂಗ್ ಎದ್ದು ಗಿಡಗಳೆಲ್ಲ ತುಂಬ ಕಳೆ ಎಲ್ಲ ಬೆಳೆದಿತ್ತು, ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡೋಣ ಅಂದ್ಕೊಂಡು ಹಾಗೆ ವೀಡಿಯೋ ಕೂಡ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೆ. ಅಲ್ಲಿ ತುಂಬ ಹೂವೆಲ್ಲ ಬಿಟ್ಟಿತ್ತು, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಮಾರ್ನಿಂಗ್ ಎದ್ದ ತಕ್ಷಣವೇ ನೋಡಿದರೆ ಫ್ಲವರ್ ಎಲ್ಲ ಅರಳಿತ್ತು, ತುಂಬ ಖುಷಿ ಆಯಿತು. ಎಲ್ಲವೂ ತುಂಬ ಉದ್ದನೇ ಬೆಳೆದ್ಬಿಟ್ಟಿದ್ದಾವೆ, ಅದನ್ನೆಲ್ಲ ಕಟಿಂಗ್ ಮಾಡಿ ತೆಗಿಬೇಕು ಸ್ವಲ್ಪ. ಅದನ್ನೆಲ್ಲ ಕ್ಲೀನಿಂಗ್ ಮಾಡೋ ಕೆಲಸ ಇದೆ. ಆದರೂ ವೀಡಿಯೋ ಮಾಡೋಕ್ಕಾಗುತ್ತೋ ಇಲ್ವ ನೋಡೋಣ. ಇದು ದಾಸವಾಳ, ಹಾಗೆ ಇದು ಎಲೆ ಬಳ್ಳಿಲಿ ಬಿಂದಿಗೆನ ಮುಚ್ಚಿಟ್ಟಿದ್ದಾರೆ. ಇಲ್ಲಿ ತುಂಬ ಕೋಳಿಗಳಿದೆ, ಅಂದರೆ ನಾಟಿ ಕೋಳಿ ಸಾಕಿರ್ತಾರೆ ಇಲ್ಲಿ ಅಮ್ಮನ ಮನೇಲಿ. ತುಂಬ ಕೋಳಿಗಳಿರುತ್ತೆ, ಕುಕ್ಕಿಗೆ ತಿಂದಾಕ್ಬಿಡುತ್ತೆ ಅಂತ ಬಿಂದಿಗೆನ ಮುಚ್ಚಿಟ್ಟಿದ್ದಾರೆ. ಫ್ಲವರ್ ಕೂಡ ಅರಳಿತು, ವೈಟು, ಪಿಂಕು, ಆರೆಂಜ್, ರೆಡ್ ಎಲ್ಲ ಕಲರ್ ರೋಸು ಇದೆ ಇಲ್ಲಿ. ನನಗಂತೂ ರೋಸ್ ಅಂದರೆ ತುಂಬ ಇಷ್ಟ, ಹಂಗಾಗಿ ಅಮ್ಮ ಎಲ್ಲ ಕಲರ್ ರೋಸ್ನೂ ಹಾಕಿದ್ದಾರೆ. ಇಲ್ಲಿ ಬೇರೆ ಬೇರೆ ಗಿಡನ ಹಾಕಿದ್ದಾರೆ. ಇದು ಏನೋ ಗೊತ್ತಿಲ್ಲ, ಏನೇನೋ ಹುಟ್ಟಿದೆ, ಅಮ್ಮ ಹಾಕಿದಿರ್ತಾರೆ. ಅದು ಒಂದು ಕಲರ್, ಬೇರೆ ಕಲರ್ ಅನಿಸುತ್ತೆ. ಅದು ಯಾವ ಕಲರು ಇನ್ನೂ ಹೂ ಬಿಟ್ಟಿಲ್ಲ, ಚಿಕ್ಕ ಗಿಡ ಅದು. ಹಾಗೆ ಇದು ಹೂ ಕಟ್ಟುವಾಗ ಎಲೆ ಬಳಸ್ತಾರಲ್ಲ, ಅದು ಪತ್ರೆ ಅಂತ ಹೇಳ್ತಾರೆ, ಅದನ್ನು ಅಲ್ಲಿ ಹಾಕಿದ್ದಾರೆ. ತುಂಬ ಆಗಿತ್ತು, ಕಿತ್ತಾಕಿ ಸ್ವಲ್ಪನೇ ಬಿಟ್ಟಿದ್ದಾರೆ. ಇಲ್ಲಿ ಪಕ್ಕದಲ್ಲೇ ಹೊಲ ಕೂಡ ಇದೆ, ಇದು ಬೇಲಿ ಹಾಕಿದ್ದೀವಿ, ಆದರೂ ಕೂಡ ತುಂಬ ಕಳೆ ಎಲ್ಲ ಇದೆ. ಇದು ಒಂದು ಫ್ಲವರ್ ಇದೆ, ಹೆಸರು ಗೊತ್ತಿಲ್ಲ ನನಗೆ, ತುಂಬ ಚೆನ್ನಾಗಿ ಹೂಬಿಟ್ಟಿದೆ. ಬಕೆಟಲ್ಲಿ ತಂದು ಒಂದು ಕಡ್ಡಿನ ಕಿತ್ಕೊಬಂದು ನೆಟ್ಟಿದ್ದೆ, ಅದೇ ತುಂಬ ಚೆನ್ನಾಗಿ ಬೆಳ್ಕೊಂಡಿದೆ. ಇಲ್ಲಿ ಮನೆ ಮುಂದೆನೇ ಕಾರ್ನ ಪಾರ್ಕಿಂಗ್ ಮಾಡಿದ್ವಿ, ಜಾಗ ಇಲ್ಲ, ಹಾಗಾಗಿ ರೋಡಲ್ಲೇ ನಿಲ್ಲಿಸ್ಬೇಕು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ರೋಸ್ ಫ್ಲವರ್ ಅರಳಿರೋದು. ಇಲ್ಲಿ ಒಂದು ಗಿಡನ ಹಾಕಿದ್ದೆ, ಗುಲಾಬಿ ಕಡ್ಡಿನ ಸಿಕ್ಕಿಸಿದೆ, ಅದೇ ಚಿಗುತ್ಕೊಂಡಿದೆ ತುಂಬ ಚೆನ್ನಾಗಿ. ಇದು ಗ್ರೀನ್ ಕಲರ್ ಟರ್ಟಲ್ ವೈನ್, ಎಷ್ಟು ಚೆನ್ನಾಗಿ ಇಳ ಬಿದ್ದಿದೆ ನೋಡ್ಬೋದು. ನನಗಂತೂ ಇದು ತುಂಬ ಇಷ್ಟ, ಇಳ ಬಿದ್ದಿರೋದು ನೋಡೋದಕ್ಕೆ. ಇದು ಹಾಗೆ ಪಿಂಕ್ ಕಲರ್ ಹೂ ಬಿಡುತ್ತೆ, ಚಿಕ್ಕದಾಗಿ. ಇದು ಹ್ಯಾಂಗಿಂಗ್ ಪಾಟ್ಗೆ ಹಾಕಿ ಹ್ಯಾಂಗ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಅಲೋಕೇಸಿಯಾ ಪ್ಲ್ಯಾಂಟ್, ಅದನ್ನು ತರಿಸಿದ್ದೆ, ಹಾಗಾಗಿ ಇದನ್ನು ಈಗ ಫುಲ್ ಕ್ಲೀನ್ ಮಾಡಿ ಜೋಡಿಸಿದ್ದೀನಿ. ಇದು ಬಿಸಿಲಲ್ಲಿ ಸ್ವಲ್ಪ ಕೆಳಗೆ ಇಳಿಸಿ ಕ್ಲೀನ್ ಮಾಡಿದ್ದಕ್ಕೆ ಸ್ವಲ್ಪ ಡಲ್ ಆಗಿದೆ. ಇದನ್ನ ಹಾಗೆ ಕಟ್ ಮಾಡಿಬಿಟ್ಟಿದ್ದೀನಿ, ತುಂಬ ಹಾಳಾಗಿತ್ತಲ್ಲ ಅದಕ್ಕೆ. ಇದನ್ನೆಲ್ಲ ಫುಲ್ ಕಳೆ ಎಲ್ಲ ತೆಗೆದು ಮತ್ತೆ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ. ಓಕೆ ಗಾಯ್ಸ್, ನೆಕ್ಸ್ಟ್ ವಿಡಿಯೋ ಸಿಗೋಣ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಬಾಯ್.